ಬೆಂಗಳೂರಿನಲ್ಲಿ ಒಂದು ದೊಡ್ಡ ಡೀಲ್. ಎಷ್ಟು ದೊಡ್ಡದ್ದು ಅಂದ್ರೆ ಬರೋಬ್ಬರಿ 250 ಕೋಟಿ ರೂಪಾಯಿದು. ಇದರಲ್ಲಿ ಭಾಗಿಯಾಗಿರೋದು ಕೂಡ 2 ದೊಡ್ಡ ಹೆಸರುಗಳು. ಇಲ್ಲಿಯವರೆಗೆ ಎಲ್ಲವೂ ಓಕೆ. ಆದ್ರೆ ಈ ಖಾಸಗಿ ವ್ಯವಹಾರ ಈಗ ಸರ್ಕಾರದ ತನಿಖೆಯ ಕೇಂದ್ರಬಿಂದುವಾಗಿದೆ. ಇದು ಕೇವಲ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಒಂದು ಭೂಮಿಯ ಕಥೆಯಲ್ಲ, ಬದಲಿಗೆ ನಮ್ಮ ಆಡಳಿತ ವ್ಯವಸ್ಥೆಯ ಪಾರದರ್ಶಕತೆಯ ಬಗ್ಗೆನೇ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಈ ಇಡೀ ಕಥೆಯನ್ನ ಶುರು ಮಾಡೋಕ್ಕೆ ನಾವು ಒಂದು ನಂಬರಿಂದ ಸ್ಟಾರ್ಟ್ ಮಾಡಬೇಕು. ಆ ನಂಬರ್ 5. ಏನಿದು 5? ಇದಕ್ಕೂ ಆ ದೊಡ್ಡ ಡೀಲ್ಗೂ ಏನ್ ಸಂಬಂಧ? ಹೌದು, 5. ಇದೇನಪ್ಪಾ 5 ಅಂದ್ರೆ? ಈ ವ್ಯವಹಾರದಲ್ಲಿ ಭಾಗಿಯಾದ ಆರೋಪದ ಮೇಲೆ ಅಮಾನತುಗೊಂಡ ಸರ್ಕಾರಿ ಸಬ್ ರಿಜಿಸ್ಟ್ರಾರ್ಗಳ ಸಂಖ್ಯೆ ಇದು. ಅಬ್ಬಾ, ಒಂದು ಖಾಸಗಿ ಕಂಪನಿಗಳ ನಡುವಿನ ಡೀಲ್ ಸರ್ಕಾರಿ ಅಧಿಕಾರಿಗಳ ಸಸ್ಪೆನ್ಷನ್ವರೆಗೂ ಹೋಗಿದೆ ಅಂದ್ರೆ ವಿಷಯ ಸಣ್ಣದಂತೂ ಅಲ್ಲ. ಹಾಗಾದ್ರೆ ಏನಿದು ಬೃಹತ್ ವ್ಯವಹಾರ? ಏನಿದು ತನಿಖೆ? ಇದರ ಹಿಂದೆ ಇರೋರ್ಯಾರು? ಬನ್ನಿ ಒಂದೊಂದಾಗಿ ನೋಡೋಣ. ಒಂದು ಕಡೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಟೆಕ್ ದೈತ್ಯ ಇನ್ಫೋಸಿಸ್, ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಕ್ಷೇತ್ರದ ದೊಡ್ಡ ಹೆಸರು ಪುರವಂಕರ. ಇವೆರಡೂ ದೈತ್ಯ ಕಂಪನಿಗಳ ನಡುವೆ ನಡೆದ ವ್ಯವಹಾರವೇ ಈ ಇಡೀ ವಿವಾದದ ಮೂಲ. ಸರಿ, ವ್ಯವಹಾರ ಯಾರ್ ನಡುವೆ ಅಂತ ಗೊತ್ತಾಯ್ತು. ಆದ್ರೆ ಯಾವುದ್ರ ಬಗ್ಗೆ? ಇದು ಬೆಂಗಳೂರಿನ ಅತ್ತಿಬೆಲೆ ಹತ್ರ ಇರೋ 53.5 ಎಕರೆ ಜಾಗದ ಡೀಲ್. ಅಬ್ಬಾ, 50 ಎಕರೆಗಿಂತ ಹೆಚ್ಚು. ಇದರ ಮೌಲ್ಯ ಸುಮಾರು 250 ಕೋಟಿ ರೂಪಾಯಿ. ಎಲ್ಲ ಸರಿಯಿತು ಅನ್ನೋವಾಗ್ಲೇ ಒಂದು ದೂರು ದಾಖಲಾಗತ್ತೆ. ಈ ಭೂಮಿಯನ್ನ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಲಾಗಿದೆ ಅನ್ನೋದು ಆರೋಪ. ತಕ್ಷಣವೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ತನಿಖೆಗೆ ಆದೇಶ ಕೊಡ್ತಾರೆ. ಹಾಗಾದ್ರೆ ತನಿಖೆ ಶುರುವಾದ್ಮೇಲೆ ಗೊತ್ತಾಗಿದ್ದೇನೋ? ತನಿಖಾಧಿಕಾರಿಗಳು ಹೇಳೋ ಪ್ರಕಾರ ಈ ಡೀಲ್ ರಿಜಿಸ್ಟರ್ ಆದ ರೀತಿಯಲ್ಲೇ 2 ದೊಡ್ಡ ಆಡಳಿತಾತ್ಮಕ ಲೋಪಗಳು ಆಗಿವೆ. ಏನವು? ನೋಡಿ, ಇಡೀ ಸಮಸ್ಯೆ ಮೂಲ ಇರೋದೇ ಟೆಕ್ನಾಲಜಿಯಲ್ಲಿ, ಅಂದ್ರೆ ಸರ್ಕಾರ ಬಳಸೋ ಸಾಫ್ಟ್ವೇರ್ನಲ್ಲೇ. ತನಿಖೆಯ ಪ್ರಕಾರ ಕಾವೇರಿ 2.0 ಮತ್ತು ಇಸ್ವತ್ತು ಅನ್ನೋ 2 ಸಾಫ್ಟ್ವೇರ್ಗಳನ್ನ ಬೇರೆ ಬೇರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಮೊದಲನೇ ಆರೋಪ ಕಾವೇರಿ 2.0 ಸಾಫ್ಟ್ವೇರ್ಗೆ ಸಂಬಂಧಿಸಿದ್ದು. ಇದರಲ್ಲಿ ಕೋರ್ಟ್ ಆರ್ಡರ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ಎಮರ್ಜೆನ್ಸಿಗೆ ಇರೋದು. ಆದ್ರೆ ಯಾವುದೇ ಕೋರ್ಟ್ ಆರ್ಡರ್ ಇಲ್ಲದೇನೆ ಈ ಆಪ್ಷನ್ ಬಳಸಿ ಫ್ರಾಡ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ. ಇನ್ನು ಎರಡನೇ ಸಮಸ್ಯೆ ಇಸ್ವತ್ತು ಬಗ್ಗೆ. ನೋಡಿ, ಯಾವುದೇ ಪ್ರಾಪರ್ಟಿ ಡೀಲ್ ಮಾಡ್ಬೇಕಾದ್ರೆ ಇಸ್ವತ್ತು ಸಿಸ್ಟಮ್ನಿಂದ ಡೇಟಾ ತಗೊಳ್ಳೋದು ಕಡ್ಡಾಯ. ಅದು ಆ ಪ್ರಾಪರ್ಟಿಯ ಡಿಜಿಟಲ್ ಜಾತಕ ಇದ್ದ ಹಾಗೆ. ಆದ್ರೆ ಇಲ್ಲಿ ಅದನ್ನೇ ಬೈಪಾಸ್ ಮಾಡಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅಂತ ಹೇಳಲಾಗ್ತಿದೆ. ಸರಿ, ಇಷ್ಟೆಲ್ಲ ಆರೋಪಗಳು ಕೇಳಿಬರ್ತಿವೆ. ಹಾಗಾದ್ರೆ ಇನ್ಫೋಸಿಸ್ ಮತ್ತು ಪುರವಂಕರ ಈ ಕಂಪನಿಗಳು ಏನ್ ಹೇಳ್ತಿವೆ? ಅವರು ತಮ್ಮ ನಿಲುವಿಗೆ ಬದ್ಧವಾಗಿದ್ದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊದಲು ಜಾಗ ಮಾರಾಟ ಮಾಡಿದ ಇನ್ಫೋಸಿಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಇನ್ಫೋಸಿಸ್ನ ವಾದ ತುಂಬಾ ಸ್ಪಷ್ಟವಾಗಿದೆ. ಅವ್ರು ಹೇಳೋದು ಇಷ್ಟೇ: ಈ ಭೂಮಿಯನ್ನ ನಾವು ಮಾರುಕಟ್ಟೆ ಬೆಲೆ ಕೊಟ್ಟು ಖರೀದಿಸಿದ್ದು, ಇದು ಸರ್ಕಾರ ನಮ್ಗೆ ಕೊಟ್ಟ ಜಾಗ ಅಲ್ಲ. ಯಾಕಂದ್ರೆ ಸರ್ಕಾರ ಕೊಟ್ಟ ಜಾಗಕ್ಕೆ ಕೆಲವು ಮಾರಾಟದ ನಿರ್ಬಂಧಗಳಿರ್ತವೆ. ನಮ್ಮ ಡೀಲ್ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಅನ್ನೋದು ಅವರ ಮಾತು. ಸರಿ, ಹಾಗಾದ್ರೆ ಜಾಗ ಖರೀದಿಸಿದ ಪುರವಂಕರ ಕಂಪನಿಯ ವಾದವೇನು? ಅವರು ಇದನ್ನ ಒಂದು ಭವಿಷ್ಯದ ಹೂಡಿಕೆಯಾಗಿ ನೋಡ್ತಿದ್ದಾರೆ. ಪುರವಂಕರದ MD ಆಶೀಶ್ ಪುರವಂಕರ ಹೇಳೋ ಪ್ರಕಾರ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸುಸ್ಥಿರ ಸಮುದಾಯಗಳನ್ನ ಕಟ್ಲಿಕ್ಕೆ ಈ ಗುಣಮಟ್ಟದ ಭೂಮಿ ಬೇಕಿತ್ತು. ಅಂದ್ರೆ ಅವರ ದೃಷ್ಟಿಯಲ್ಲಿ ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ ಅಷ್ಟೇ. ನೋಡಿ, ಒಂದು ಕಡೆ ಆಡಳಿತಾತ್ಮಕ ವಂಚನೆಯ ಆರೋಪ, ಇನ್ನೊಂದು ಕಡೆ ಕಂಪನಿಗಳ ಬಲವಾದ ಸಮರ್ಥನೆ. ಈ ಪ್ರಕರಣ ಈಗ ಕೇವಲ ಒಂದು ಭೂ ವ್ಯವಹಾರವಾಗಿ ಉಳಿದಿಲ್ಲ. ಇದು ನಮ್ಮ ಇಡೀ ವ್ಯವಸ್ಥೆಯ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆಯನ್ನ ಎತ್ತುತ್ತಿದೆ. ಅಂತಿಮವಾಗಿ ಈ ಇಡೀ ಪ್ರಕರಣ ದೊಡ್ಡ ಬಿಸ್ನೆಸ್, ಕೋಟಿ ಕೋಟಿ ಬೆಲೆ ಬಾಳೋ ಭೂಮಿ ಮತ್ತು ಇದೆಲ್ಲವನ್ನೂ ಪಾರದರ್ಶಕವಾಗಿ ನಡೆಸಬೇಕಾದ ಸರ್ಕಾರಿ ವ್ಯವಸ್ಥೆ, ಇವೆಲ್ಲದರ ನಡುವಿನ ಒಂದು ಸಂಘರ್ಷವನ್ನ ತೋರಿಸ್ತಿದೆ. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಏನು?
ಬೆಂಗಳೂರಿನಂತಹ ಜಗತ್ತೇ ತಿರುಗಿ ನೋಡುವಷ್ಟು ವೇಗವಾಗಿ ಬೆಳೆಯುತ್ತಿರೋ ನಗರದಲ್ಲಿ ಭೂವ್ಯವಹಾರಗಳಲ್ಲಿ ಪಾರದರ್ಶಕತೆ ಅನ್ನೋದು ಇಷ್ಟೊಂದು ದೊಡ್ಡ ಸವಾಲಾ? ಟೆಕ್ ಕ್ಯಾಪಿಟಲ್ ಅಂತ ಕರೆಸ್ಕೊಳ್ಳೋ ನಗರದಲ್ಲೇ ಟೆಕ್ನಾಲಜಿಯನ್ನೇ ದುರ್ಬಳಕೆ ಮಾಡಿಕೊಂಡು ಎಂತಹ ಕೆಲಸಗಳು ನಡೀತಿದ್ಯಾ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.